ಇದಕ್ಕೆ ಕಳಿಸ್ದೆ ಕೇರಳಗೆ. ಅಲ್ಲಿ ಸಾಲಗಾರರಾದಾಗ ಸಾಲ ತೀರಿಸ್ಲಿಕ್ಕಾಗದೇ ಇದ್ದಂಥವ್ರ ಮೇಲೆ ಯಾವುದೇ ರೀತಿ ಒತ್ತಡಗಳು ಬರಬಾರ್ದು ಅಂತ ಒಂದು ಕಮಿಷನ್ ಅಲ್ಲಿ ಒಂದು ರಚನೆ ಮಾಡಿದ್ದಾರೆ. ಆ ಕಮಿಷನ್ನ ಕೆಲಸಗಳೇನು, ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಅದನ್ನು ಸಂಪೂರ್ಣ ಮಾಹಿತಿ ತರಲಿಕ್ಕೆ ನಮ್ಮ ಬಂಡಪ್ಪನವರು ಏನು ಕೋಆಪ್ರೇಟಿವ್ ಮಿನಿಸ್ಟರ್ ಇದ್ದರು ಅವ್ರನ್ನೇ ಕಳಿಸ್ದೆ, ಎಲ್ಲ ರೆಡಿ ಮಾಡಿ ತರಿಸಿದ್ದೆ. ಸರ್ಕಾರ ಹೋಯ್ತು, ಅದೆಲ್ಲ ಅಲ್ಲಿ ಕಸದ ಬುಟ್ಟಿಗೆ ಹಾಕಿದ್ರಿ. ಇವತ್ತು ನಾಳೆ ಮೀಟಿಂಗ್ ಕರೆದು ಏನು ಮಾಡ್ತೀರಿ, ಎಷ್ಟು ಪ್ರಾಣ ಹೋಯ್ತು ಈಗಾಗಲೇ, ಎಷ್ಟು ಜನ ಊರು ಬಿಟ್ಟು ಹೋಗಿದ್ದಾರೆ, ಏನು ಆ್ಯಕ್ಷನ್ ತಗೊಂಡಿದೆ ಅಧಿಕಾರಿಗಳ ಕೈಲಿಲ್ಲ. ನಾನು ಮಂಡ್ಯ ಡಿ ಸಿಗೆ ನಾನೇ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ರು ಮಂಡ್ಯ ಜಿಲ್ಲೆಯಲ್ಲಿ 60 ಮೈಕ್ರೋ ಫೈನಾನ್ಸ್ಗಳಿದೆ, ಅದರಲ್ಲಿ 14-15 ಏನೋ ಒಂದು ಲೈಸೆನ್ಸ್ ತಗೊಂಡಿದ್ದಾರೆ, ಇನ್ನು ಉಳಿದವರೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದು ಅಂತಕ್ಕಂಥದ್ದು. ನಮಗೆ ಪವರ್ ಇಲ್ಲ ಅಂದರು ಆ್ಯಕ್ಷನ್ ತಗೊಳ್ಳಿಕ್ಕೆ. ಇದು ಇರ್ತಕ್ಕಂಥದ್ದು. ಇಷ್ಟು ದಿವಸ ಆಯ್ತಲ್ಲ, ಅದೆಂಥದ್ದು ಎಲ್ಲರನ್ನೂ ಉಳಿಸ್ತೀವಿ ಅದಲ್ಲಪ್ಪ, ಈಗ ಮಾಂಗಲ್ಯ ತೆಗೆದೆಲ್ಲ ಬಿಚ್ಚಿಬಿಟ್ಟು ಅದಕ್ಕೆ ಕಳಿಸ್ತಾವ್ರೆ